ಇವತ್ತು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ 104ನೇ ಜನ್ಮದಿನವನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡಿ ಅವರನ್ನು ಸ್ಮರಿಸಿಕೊಳ್ಳತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶ ಅಲ್ಲ ಜಗತ್ತೇ ಕಂಡಂತ ಒಬ್ಬ ಅಪ್ರತಿಮ ನಾಯಕಿ. ಅವರನ್ನು ನಾವು ಉಕ್ಕಿನ ಮಹಿಳೆ ಅಂತಲೂ ಕೂಡ ಕರೀತೀವಿ. ವಾಜಪೇಯಿ ಅವರು ಲೋಕಸಭೆಯಲ್ಲೇ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ದುರ್ಗೆ ಅಂತೇಳಿ ಕರೆದಿದ್ರು. ಪಾಕಿಸ್ತಾನವನ್ನ ಸದೆಬಡಿದು ಅಂದಿನ ಪೂರ್ವ ಪಾಕಿಸ್ತಾನ ಉದಯ ಆಗಿ ಬಾಂಗ್ಲಾದೇಶ ನಿರ್ಮಾಣ ಆಯಿತು. ಅದಾಗಬೇಕಾದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಸುಮಾರು 90,000 ಪಾಕ್ ಸೈನಿಕರನ್ನ ಸೆರೆ ಹಿಡಿದಿದ್ರು. ಆಮೇಲೆ ಬಿಡುಗಡೆ ಆಯಿತು, ಬೇರೆ ವಿಚಾರ. ಪಾಕಿಸ್ತಾನ ಸಂಪೂರ್ಣವಾಗಿ ಸೋತು ಸುಣ್ಣ ಆಯಿತು. ಬಾಂಗ್ಲಾದೇಶ ಉದಯ ಆಯಿತು. ಆ ಸಂದರ್ಭದಲ್ಲಿ ವಾಜಪೇಯಿ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಂಥ ಮಾತು, ನೀನು ಸಾಮಾನ್ಯ ಮಹಿಳೆ ಅಲ್ಲಮ್ಮ, ನೀನು ದುರ್ಗೆ ಅಂತೇಳಿ ಇಂದಿರಾ ಗಾಂಧಿ ಅವರಿಗೆ ವಾಜಪೇಯಿ ಅವರು ಕರೆದಿದ್ದದ್ದು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸ್ಕೊಂಡಿದ್ದಂಥವರು. ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ನೆಹರು, ವಲ್ಲಭಭಾಯ್ ಪಟೇಲ್, ಮೌಲಾನಾ ಆಜಾದ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರ ಜೊತೆಲೂ ಕೂಡ ಒಡನಾಟ ಇತ್ತು. ನೆಹರೂರವರು ಸುಮಾರು 9 ವರ್ಷಗಳಿಗೂ ಹೆಚ್ಚು ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿ ಜೈಲನ್ನು ಅನುಭವಿಸಿದ್ದವರು. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನೆಹರೂರವರು ಪತ್ರಗಳನ್ನು ಬರೀತಾ ಇದ್ರು. ಈ ದೇಶದ ಇತಿಹಾಸದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಹೋರಾಟದ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಇಡೀ ಸಮಾಜ, ದೇಶ, ಬದುಕು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಗೊತ್ತಾಗಬೇಕು ಅಂತೇಳಿ ಅವರ ಪತ್ರದಲ್ಲಿ ಅನೇಕ ವಿವರಣೆಗಳನ್ನು ಕೊಡ್ತಾ ಇದ್ರು ದೇಶಕ್ಕೆ ಸಂಬಂಧಪಟ್ಟಂತೆ. ಇಂದಿರಾ ಗಾಂಧಿಯವರು ಇವರ ಜೊತೆನಲ್ಲೇ, ಸ್ವಾತಂತ್ರ್ಯ ಹೋರಾಟಗಾರರ ಜೊತೆನಲ್ಲೇ ದೇಶಭಕ್ತಿಯನ್ನ ಬೆಳೆಸ್ಕೊಂಡಿದ್ರು. ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ದೇಶಕ್ಕೋಸ್ಕರ ತಮ್ಮನ್ನು ಅರ್ಪಣೆ ಮಾಡಿಕೊಂಡ್ರು.
ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಟುಕೊಂಡಿದ್ದಂಥ ಮಹಿಳೆ. ಅವರ ಅಧಿಕಾರದ ಅವಧಿನಲ್ಲಿ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು ಈ ದೇಶದ ಕಟ್ಟಕಡೆಯ ಮನುಷ್ಯ ಅವನಿಗೂ ಕೂಡ ನ್ಯಾಯ ಸಿಕ್ಕಬೇಕು, ಅವನು ಕೂಡ ಎರಡು ಹೊತ್ತು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದಂಥವರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ಜಾರಿಗೆ ತಗೊಬಂದು ಉಳುವವನೇ ಭೂಮಿ ಒಡೆಯನಾಗಬೇಕು, ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ ಇರಬಾರದು, ಯಾರು ಉಳುಮೆ ಮಾಡ್ತಾರೆ, ಯಾರು ಶ್ರಮ ವಹಿಸ್ತಾರೆ ಆ ಶ್ರಮಿಕರು ಭೂಮಿಯ ಒಡೆಯನಾಗಬೇಕು ಅಂತಕ್ಕಂಥ ಕನಸನ್ನ ಕಟ್ಟಿಕೊಂಡು ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿ ಕೊಟ್ಟಂತವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತು ಅನೇಕ ಖಾಸಗಿ ಬ್ಯಾಂಕ್ಗಳಿದ್ವಲ್ಲ, ಆ ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿ, ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗೋವರೆಗೆ ಶ್ರೀಮಂತರಿಗೆ ಮಾತ್ರ ಬ್ಯಾಂಕ್ಗಳ ಬಾಗಿಲು ತೆರೆದಿತ್ತು. ಬಡವರಿಗೆ, ರೈತರಿಗೆ ಬ್ಯಾಂಕ್ಗಳ ಮೆಟ್ಲುಗಳನ್ನು ಕೂಡ ಹತ್ತಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ದಿಟ್ಟವಾದಂಥ ನಿರ್ಧಾರವನ್ನು ಮಾಡಿ ಬ್ಯಾಂಕುಗಳ ರಾಷ್ಟ್ರೀಕರಣಗೊಳಿಸಿದರು. ಆ ರಾಷ್ಟ್ರೀಕರಣಗೊಳಿಸಿದರ ಪರಿಣಾಮವಾಗಿ ಬಡವರಿಗೂ ಕೂಡ, ರೈತರಿಗೂ ಕೂಡ, ಸಾಮಾನ್ಯ ಜನರಿಗೂ ಕೂಡ, ಕಾರ್ಮಿಕರಿಗೂ ಕೂಡ ಬ್ಯಾಂಕ್ನ ಬಾಗಿಲುಗಳು ತೆರೆದೋ ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸಬೇಕಾಗ್ತದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಬಡವರಿಗೆ ಬಾಗಿಲುಗಳನ್ನು ತೆರೆದರು. ನರೇಂದ್ರ ಮೋದಿ ಅವರು ಇವತ್ತು ಬಡವರಿಗೆ ಬಾಗಿಲುಗಳನ್ನು ಮುಚ್ಚುತ್ತಾ ಇದ್ದಾರೆ. ಅನೇಕ ಬ್ಯಾಂಕ್ಗಳನ್ನು ಒಟ್ಟುಗೂಡಿಸಿ ಏಕೀಕೃತ ಬ್ಯಾಂಕ್ಗಳನ್ನಾಗಿ ಮಾಡಿ ಶ್ರೀಮಂತರಿಗೆ ಮಾತ್ರ ಬ್ಯಾಂಕ್ಗಳು ತೆರೀಬೇಕು, ಅಲ್ಲಿ ಅವಕಾಶ ಅವ್ರಿಗೆ ಮಾತ್ರ ಸೌಲಭ್ಯಗಳು ಸಿಗಬೇಕು, ಆ ರೀತಿ ಮಾಡ್ತಾ ಇದ್ದಾರೆ. ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೂ ನರೇಂದ್ರ ಮೋದಿ ಅವರಿಗೂ ಇರ್ತಕ್ಕಂಥ ವ್ಯತ್ಯಾಸ. ರಾಜಧನ ರದ್ದು ಮಾಡಿದ್ರು. ನೆಹರು, ವಲ್ಲಭಾಯ್ ಪಟೇಲರು 565 ರಾಜರುಗಳು, ಚಕ್ರವರ್ತಿಗಳು, ಸುಲ್ತಾನರುಗಳು ಅವ್ರನ್ನೆಲ್ಲ ಅವತ್ತು ಬೇರೆ ಬೇರೆ ಸಂಸ್ಥಾನಗಳಿದ್ವಲ್ಲ, 565 ಸಂಸ್ಥಾನಗಳಿದ್ವಲ್ಲ, ಅವ್ರುಗಳೆಲ್ಲ ಒಟ್ಟುಗೂಡಿಸಿ ಐಕ್ಯತೆಯನ್ನ ನೆಹರೂರವರು, ವಲ್ಲಭಾಯ್ ಪಟೇಲರು ಅವರು ಅದನ್ನ ಮಾಡಿದರು. ಅದಾದ್ಮೇಲೆ ಅವರಿಗೆ ರಾಜಧನ ಉಳ್ಕೊಂಡಿತ್ತು. ಆ ರಾಜಧನವನ್ನು ರದ್ದು ಮಾಡಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ. ಭಾರತೀಯ ಜನತಾ ಪಕ್ಷದವರು, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ, ಪ್ರಶ್ನೆ ಕೇಳ್ತಾರೆ, ಕಾಂಗ್ರೆಸ್ನವರು ಏನ್ ಕೊಡುಗೆ? ನಾನು ಕೇಳ್ತೀನಿ ಭಾರತೀಯ ಜನತಾ ಪಕ್ಷದವರಿಗೆ, ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಎಂತಂದ್ರೆ ನಡ್ಡಾ ಅವರಿಗೆ ನಿಮ್ದೇನಪ್ಪ ಕಾಂಟ್ರಿಬ್ಯೂಷನ್ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್? 1925ನೇ ಇಸ್ವಿನಲ್ಲೇ RSS ಸ್ಥಾಪನೆ ಆಯ್ತಲ್ಲ, ಎಡ್ಗೆ ವಾರ್ ಅದರ ಅಧ್ಯಕ್ಷರು. ಎಡ್ಗೆ ವಾರ್ ಏನ್ ನಿಮ್ದೇನ್ ಕಾಂಟ್ರಿಬ್ಯೂಷನ್ ಏನು?
ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರಿ? ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದರು? ಎಷ್ಟು ಜನ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡ್ರು? ಗಿವ್ ಮಿ ಒನ್ ಎಕ್ಸಾಂಪಲ್. ಇವರು ದೇಶಕ್ಕೆ ಏನ್ ಮಾಡ್ತು ಕಾಂಗ್ರೆಸ್ಸು? ಕಾಂಗ್ರೆಸ್ನವ್ರ ಕೊಡುಗೆ ಏನು ಅಂತೇಳಿ ನಾಚಿಕೆಟ್ಟಿನ ಪ್ರಶ್ನೆಯನ್ನ, ಬೇಜವಾಬ್ದಾರಿ ಪ್ರಶ್ನೆಯನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ನಾಚಿಕೆ ಆಗ್ಬೇಕು ಅವರಿಗೆ. ಯಾರಾದರೂ ಒಬ್ರು ದೇಶಕ್ಕೋಸ್ಕರ ಸತ್ತಿದಾರ? ಈ ದೇಶದ ಐಕ್ಯತೆಗೋಸ್ಕರ, ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ನೆಹರೂರವರು ತಮ್ಮ ಪ್ರಾಣವನ್ನೇ ಕೊಡಬೇಕಾಗಿ ಬಂತು ಈ ದೇಶದಲ್ಲಿ. ಅಲ್ಲ, ಗಾಂಧೀಜಿಯವರು ಒಬ್ಬ ಗೋಡ್ಸೆ ಅಂತ ಮತ ಅಂದ, ನಮಸ್ಕಾರ ಮಾಡೋ ರೀತಿ ಹೋಗಿ ಮಹಾತ್ಮ ಗಾಂಧೀಜಿಯವ್ರನ್ನ ಗುಂಡಿಟ್ಟು ಕೊಂದಾಕ್ಬಿಟ್ರು. ಆ ಮತಾಂಧ ಗೋಡ್ಸೆಗೆ ದೇವಸ್ಥಾನ ಕಟ್ಟಿಸ್ತಾರೆ ಇವರು. ಇದಕ್ಕಿಂತ ದೇಶದ್ರೋಹದ ಕೆಲಸ ಇನ್ನೊಂದಿಲ್ಲ. ಗೋಡ್ಸೆಗೆ ದೇವಸ್ಥಾನ ಕಟ್ಟಿಸೋದು. ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಐಕ್ಯತೆಯನ್ನ ಉಳಿಸಲಿಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ತೆತ್ತರು. ರಾಜೀವ್ ಗಾಂಧಿಯವರು ಅವರ ಪ್ರಾಣವನ್ನ ತೆತ್ತರು. ಯಾರು ಒಬ್ಬರು ನಿಮ್ಮಲ್ಲಿ ಸತ್ತಿದಾರೇನ್ರಿ ದೇಶಕ್ಕೋಸ್ಕರ? ನರೇಂದ್ರ ಮೋದಿಜಿ, ನಾವೆಲ್ಲ ಹೆಮ್ಮೆ ಪಡಬೇಕು. ಇವತ್ತು ನಾವೆಲ್ಲ ಸ್ವತಂತ್ರರಾಗಿದ್ರೆ, ಸ್ವಾತಂತ್ರ್ಯದ ಗಾಳಿಯನ್ನ ಉಸಿರಾಡ್ತಾ ಇದ್ರೆ, ಇದಕ್ಕೆ ಕಾಂಗ್ರೆಸ್ ಕಾರಣ, ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಕಾರಣ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮತಿ ಇಂದಿರಾ ನೆಹರೂರವರು 17 ವರ್ಷ ಪ್ರಧಾನಮಂತ್ರಿ ಆಗಿದ್ರು. ಆಮೇಲೆ 2 ವರ್ಷ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿದ್ದರು. ಅವ್ರ ನಂತರ 66ನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರಾದರು. ಈ ದೇಶದಲ್ಲಿ ಪಟ್ಟಭದ್ರರನ್ನ ಬಲಿ ಹಾಕಿ, ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ, ಅವ್ರನ್ನ ಬಲಿ ಹಾಕಿ ಜನಸಾಮಾನ್ಯರ ಆಡಳಿತವನ್ನು ಕೊಟ್ಟಂತ ದಿಟ್ಟ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅಂತಕ್ಕಂಥದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ತ್ಯಾಗ, ಬಲಿದಾನ. ಇವತ್ತು ನೆಹರೂರವರು ಅವರ ಅಳಿಯನೇ ಇಂದಿರಾ ಗಾಂಧಿಯವರ ಫಿರೋಜ್ ಗಾಂಧಿ ಅವರ ಅಳಿಯ, ಇಂದಿರಾ ಗಾಂಧಿಯವರ ಹಸ್ಬೆಂಡ್. ಅವರು ನೆಹರು ಪ್ರಧಾನಮಂತ್ರಿ ಆಗಿರುವಾಗ ಮುಂದ್ರಾ ಪ್ರಕರಣ ಮತ್ತೆ LIC ಪ್ರಕರಣ ಪ್ರಸ್ತಾಪ ಮಾಡ್ತಾರೆ, ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ. ನೆಹರು ಒಂದು ಆಯೋಗ ರಚನೆ ಮಾಡ್ತಾರೆ, ಅದನ್ನು ತನಿಖೆ ಮಾಡಿಸ್ತಾರೆ. ಇವರು ಮಾತೆತ್ತಿದ್ರೆ ನರೇಂದ್ರ ಮೋದಿ, ನಾನು ಚೌಕಿದಾರ್ ಎಲ್ಲಪ್ಪ ನೀವು ಮಾಡಿರೋದು? ಲೂಟಿ ಹೊಡಿತಾವ್ರೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬಿಜೆಪಿಯವರು ಲೂಟಿ ಹೊಡಿತಾ ಇದ್ದಾರೆ. ಚೌಕಿದಾರ್ ಮೈ ಕಾವುಂಗ ನಾ ಕಾನೇ ದೂಂಗ. ಎಲ್ರಿ ಇದು? ಇವತ್ತಿನ ಪತ್ರಿಕೆ, ಪ್ರಜಾವಾಣಿ ಪತ್ರಿಕೆ ಓದಿ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. 40% ಇವತ್ತು ಸರ್ಕಾರ ಲೂಟಿ ಹೊಡಿತಾ ಇದೆ, ಅವ್ರಿಗೆ 40% ಕೊಡಬೇಕಾಗಿದೆ ಅಂತೇಳಿ. 40% ಟೆಂಡರ್ ಕರ್ತವ್ಯದಿಂದ ಅವ್ರಿಗೆ ಹಣ ಪಾವತಿ ಆಗೋರಿಗೆ 40%. ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ, ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕಂಟ್ರಿ. 40%. नरेंद्र मोदी जी, ना खाऊंगा खाने दूंगा, कहाँ है वो? ಎಲ್ರಿ ಇದೆ ಚೌಕಿದಾರ್. ಲೂಟಿ
ಲೂಟಿಕೋರರ ಸರ್ಕಾರ ಇವತ್ತಿರೋದು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ. ಲೂಟಿಕೋರರ ಸರ್ಕಾರ ಇರೋದು. ನರೇಂದ್ರ ಮೋದಿ ಅವರು ಬಂದರು ಕಳೆದ ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ. ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ, ಯಾವುದೇ ದಾಖಲಾತಿ ಇಲ್ಲ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಲೆಟರ್ ಬರೆದಿದ್ದಾರೆ ಮಿಸ್ಟರ್ ನರೇಂದ್ರ ಮೋದಿಜಿ. ಸುಳ್ಳು ಹೇಳಿದ್ರಿ ನೀವು. ಇವರು ಅವರೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಯಾರು ಲಂಚ ಕೊಟ್ಟಿದ್ದಾರೆ ಅವರೇ ಬರೆದಿದ್ದಾರೆ. ತನಿಖೆ ಮಾಡಿಸಿ. ಯಾರು ಮಂತ್ರಿಗಳು ಅವ್ರು ಹೇಳಿದ್ದಾರೆ, ಇಲಾಖೆಗಳನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್, ಮೀಡಿಯಂ ಮೇಜರ್ ಇರಿಗೇಷನ್, PWD, ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಹೆಲ್ತ್, RDPR ಎಲ್ಲ ಇಲಾಖೆಗಳಲ್ಲೂ ಕೂಡ ಕಮಿಷನ್ 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 ಇಲ್ಲೇ ನಡೀತಾನೆ ಇಲ್ಲ. ಬಿಟ್ಕಾಯಿನ್ ಆಮೇಲೆ ಹೇಳೋಣ. ಇಂಥ ಭ್ರಷ್ಟ ಜನವಿರೋಧಿ ಜನದ್ರೋಹಿ ಸರ್ಕಾರ ಕೇಂದ್ರದಲ್ಲೂ ಬಂದಿರಲಿಲ್ಲ, ರಾಜ್ಯಗಳಲ್ಲೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವರು ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಸ್ಫೂರ್ತಿ ಪಡಿಬೇಕು. ದೇಶಕ್ಕೋಸ್ಕರ ಈಗ ತೋರಿಸಿದ್ರು ಕಿರುಚಿತ್ರದಲ್ಲಿ, ಒರಿಸ್ಸಾದಲ್ಲಿ ಅವರು ಮಾಡಿದಂಥ ಭಾಷಣ ತುಣುಕನ್ನು ತೋರಿಸಿದ್ರು. ದೇಶಕ್ಕೋಸ್ಕರ ಯಾವ ತ್ಯಾಗನೂ ಮಾಡಕ್ ತಯಾರಾಗಿದ್ದೀನಿ, ದೇಶಕ್ಕೋಸ್ಕರ ಪ್ರಾಣ ಬಿಡ್ಲಿಕ್ಕೂ ತಯಾರಾಗಿದ್ದೀನಿ ಅಂತ ಹೇಳಿದ್ರು. ಅದರಿಂದ ನಾವು ಕೂಡ ದೇಶಕ್ಕೋಸ್ಕರ, ಈ ದೇಶ ಉಳಿಸ್ಲಿಕ್ಕೋಸ್ಕರ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ, ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಬೇಕು. ಅದಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಸ್ಫೂರ್ತಿಯನ್ನ ಪಡಿಬೇಕು. ಅವರ ಜನ್ಮದಿನ ಇವತ್ತು ನಾವು ಅವರನ್ನ ಆಚರಣೆ ಮಾಡ್ತಾ ಇದ್ದೀವಿ, ಅವರನ್ನ ನೆನಪು ಮಾಡ್ಕೊಳ್ತೀವಿ. ಅವರು ನಡೆದಂತ ದಾರಿನಲ್ಲಿ ನಡಿಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದೇ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನಾನು ನನ್ನ ಆರ್ಥಿಕ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈಗ ತೀರ್ಮಾನ ಮಾಡಿದೆ, ರೈತ ವಿರೋಧಿ ಕಾನೂನುಗಳನ್ನು ಮಾಡಿದ್ರು. 3 ಕಾಯ್ದೆಗಳನ್ನು ಮಾಡಿದ್ರು. ರೈತರು ಸುಮಾರು 11 ತಿಂಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು. ವಿರೋಧ ಪಕ್ಷದವರು ಅದನ್ನ ರದ್ದು ಮಾಡ್ರಿ, ವಾಪಸ್ ತಗೊಳ್ರಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಪಾರ್ಲಿಮೆಂಟ್ ಒಳಗಡೆ ಅಸೆಂಬ್ಲಿ ಒಳಗಡೆ ಹೊರಗಡೆ ಹೋರಾಟವನ್ನ ಮಾಡ್ತಾ ಇದ್ರು. ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಪಾಪ ಅನೇಕ ಜನ ರೈತರು ತಮ್ಮ ಪ್ರಾಣ ಕಳ್ಕೊಂಡ್ರು ಹೋರಾಟದಲ್ಲಿ ಭಾಗವಹಿಸಿ. ಈ ಸರ್ಕಾರ ಎಷ್ಟು ರಾಕ್ಷಸಿ ಸರ್ಕಾರ ಅಂತ ಹೇಳಲಿಕ್ಕೆ, ಕೇಂದ್ರ ಸರ್ಕಾರ ರಾಕ್ಷಸಿ ಸರ್ಕಾರ, ಅಸುರರ ಸರ್ಕಾರ. ಒಬ್ಬ ಮಂತ್ರಿ ಹೋಮ್ ಡಿಪಾರ್ಟ್ಮೆಂಟ್ ನಲ್ಲಿ ಸ್ಟೇಟ್ ಮಿನಿಸ್ಟರ್, ಅವನ ಹೆಸರೇನು ಮಿಶ್ರಾ, ಎಂತದು ಅರುಣ್ ಮಿಶ್ರಾ ಯಾಂತದ ಮಿಶ್ರಾ ಕೂತ್ಕೊಳ್ಳಿ ಹೋಲಿ. ಅಜಯ್ ಮಿಶ್ರಾ ಅವನ ಮಗ ಲಖೀಂಪುರ, ಉತ್ತರ ಪ್ರದೇಶದ ಲಖೀಂಪುರದಲ್ಲಿ ರೈತರು ಈ ಕಾನೂನುಗಳನ್ನು ವಾಪಸ್ ತಗೊಳ್ಳಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ, ತನ್ನ ಸ್ವಂತ ಕಾರನ್ನ ಆ ರೈತರ ಮೇಲೆ ಹರಿಸಿ 7 ಜನರನ್ನ ಕೊಂದಾಕ್ಬಿಡ್ತಾರೆ. 8 ಜನ ಕೊಂದಾಕ್ಬಿಡ್ತಾರೆ. 8 ಜನರನ್ನ ಕೊಂದಾಕ್ಬಿಡ್ತಾರೆ. ಅದರಲ್ಲಿ 4 ಜನ ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತರು. 4 ಜನ ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತರು. ನನ್ನ ಪ್ರಕಾರ
ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಏನಾದ್ರು ಗೌರವ ಇದ್ದಿದ್ರೆ ಕೂಡಲೇ ಆ ಅಜಯ್ ಮಿಶ್ರನ ಸ್ಯಾಕ್ ಮಾಡಬೇಕಾಗಿತ್ತು. ಅವ್ರ ಮಗನ ಮೇಲೆ ಏನೋ ಕೇಸ್ ಹಾಕಿದ್ದಾರೆ. ಅದು ಏನು ಗಲಾಟೆ ಮಾಡಿದ ಮೇಲೆ, ಹೋರಾಟ ಮಾಡಿದ ಮೇಲೆ ಕೇಸ್ ಹಾಕಿದ್ದಾರೆ, ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಈಗ ರೈತರನ್ನ ವಿನಾಕಾರಣ ಕೊಂದು ಹಾಕಿದ್ರಲ್ಲ, ಅವ್ರನ್ನ ನೇಣಾಕಿದ್ರು ಕೂಡ ಶಿಕ್ಷೆ ಕಡಿಮೆನೆ. ಅಂತ ಹೀನ ಕೆಲಸವನ್ನ ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಗ ಮಾಡಿರ್ತಕ್ಕಂಥದ್ದು. ಈಗ ಫೋರೆನ್ಸಿಕ್ ಲ್ಯಾಬೊರೇಟರಿನಿಂದ ಇವನ್ ಪಿಸ್ತೂಲ್ನಿಂದ ಹೊಡೆದಿರೋದು ಅಂತ ಬಂದಿದೆ ರಿಪೋರ್ಟು. ಆ ಮಂತ್ರಿ ಮಗನ ಪಿಸ್ತೂಲ್ನಿಂದಲೇ ಕೊಲೆ ಮಾಡಿರೋದು ಅಂತ. ಸೊ ಈಗ ಇವತ್ತು ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಾನು ಇದನ್ನ ಎರಡನೇ ಸ್ವಾತಂತ್ರ್ಯ ಹೋರಾಟದ ಜಯ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟ ನಾವು ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಮಾಡಬೇಕಾಗಿದೆ ನಾವೆಲ್ಲ. ಈ ಬಿಜೆಪಿ ಅವ್ರನ್ನ ತೊಲಗಿಸೋವರಿಗೆ ನಮ್ಮ ಹೋರಾಟ ನಿಲ್ಬಾರದು. ತಾಳಪ್ಪ, ಆಮೇಲೆ ಮಾಡಿ. ಇನ್ನೊಂದು ಹೋರಾಟ ಮಾಡಬೇಕಾಗಿದೆ ಈ ದೇಶದಲ್ಲಿ, ಸ್ವಾತಂತ್ರ್ಯ ಹೋರಾಟ. ಇಲ್ಲಿವರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಉಳಿಯಲ್ಲ, ವ್ಯಕ್ತಿ ಸ್ವಾತಂತ್ರ್ಯ ಉಳಿಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿಯಲ್ಲ, ಸಂವಿಧಾನ ಉಳಿಯಲ್ಲ. ಯಾರಾದರೂ ಇವ್ರನ್ನ ವಿರೋಧ ಮಾಡಿದ್ರೆ, ಟೀಕೆ ಮಾಡಿದ್ರೆ ದೇಶದ್ರೋಹಿಗಳು ಅಂತ ಕರೀತಾರೆ. ರೈತರ ಚಳವಳಿ ಮಾಡಿದ್ರೆ ದೇಶದ್ರೋಹಿಗಳು ಅಂತ ಕರೀತಾರೆ. ರೈತರ ಚಳವಳಿಯಿಂದ ಕಾಂಗ್ರೆಸ್ನ ಕುಮ್ಮಕ್ಕಿದೆ ಅಂತ ಹೇಳ್ತಿದ್ರು. ಈಗೇನ್ ಹೇಳ್ತೀರಿ ನರೇಂದ್ರ ಮೋದಿಜಿ? ರೈತರ ಕಾಂಗ್ರೆಸ್ನ ಕುಮ್ಮಕ್ಕಿದೆ, ಕಾಂಗ್ರೆಸ್ನವರು ಎತ್ಕಟ್ಬಿಟ್ಟಿದ್ದಾರೆ ರೈತರನ್ನ. ಈಗೇನ್ ಹೇಳ್ತೀರಿ ನರೇಂದ್ರ ಮೋದಿಜಿ? ವಾಪಸ್ ತಗೊಂಡಿದ್ದೀರಲ್ಲ, ರೈತರ ಹೋರಾಟಕ್ಕೆ ಮಣಿದು ವಾಪಸ್ ತಗೊಂಡಿದ್ದೀರಿ. ಇದು ರೈತರಿಗೆ ಸಿಕ್ಕಿರ್ತಕ್ಕಂಥ ಜಯ, ವಿರೋಧ ಪಕ್ಷದವರಿಗೆ ಸಿಕ್ಕಿರ್ತಕ್ಕಂಥ ಜಯ ಅಂತಕ್ಕಂಥದನ್ನ ಇವತ್ತು ನಾವು ಹೇಳಬೇಕಾಗ್ತದೆ. ಯಾಕೆ ಗೊತ್ತಾ? 5 ರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಅನಿವಾರ್ಯ ತಗೊಳ್ಬೇಕು. ಅವ್ರಿಗೇನು ಪ್ರೀತಿಯಿಂದ ತಗೊಂಡಿರೋದಲ್ಲ, ಅವರು ಅಥವಾ ಪ್ರಜಾಪ್ರಭುತ್ವವಾದಿಯಾಗಿ ಕಾನೂನು ರೀತಿಯ ಸಂವಿಧಾನಬದ್ಧವಾಗಿ ತಗೊಂಡಿರ್ತಕ್ಕಂಥದ್ದಲ್ಲ, ಎದುರ್ಕೊಂಡು ತಗೊಂಡಿದ್ದಾರೆ. ಚುನಾವಣೆ ಬರ್ತಾ ಇದೆಯಲ್ಲ, ನೂರಾರು ಜನ ಸತ್ತ ಮೇಲೆ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ, ಯಾರ್ಯಾರು ಸತ್ತವರ ಕುಟುಂಬಗಳು ಇವತ್ತು ಹುತಾತ್ಮರಾಗಿದ್ದಾರೆ, ಅವರ ಕುಟುಂಬ ವರ್ಗದವರಿಗೆ, ಅವರ ವಾರಸುದಾರರಿಗೆ 25 ಲಕ್ಷ ಪರಿಹಾರವನ್ನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಪ್ರತಿಯೊಂದು ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಬೆಲೆಗಳನ್ನು ಇಳಿಸಿದ್ದು ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಿದ್ದು ಯಾವಾಗ ಗೊತ್ತಾ? ಬೈ ಎಲೆಕ್ಷನ್ ಅಲ್ಲಿ ಸೋತ ಮೇಲೆ. ಬೈ ಎಲೆಕ್ಷನ್ಗಳಲ್ಲಿ ಸೋತ ಮೇಲೆ ಯಾಕೋ ಜನ ವಿರುದ್ಧ ಆಗಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಇವರಿಗೆ. ಇಡೀ ದೇಶದ ಜನ ವಿರುದ್ಧ ಇದ್ದಾರೆ ನರೇಂದ್ರ ಮೋದಿ ಅವರೇ. ನಿಮ್ಮ ದುಡ್ಡು ದರ್ಪ ಬಹಳ ದಿನ ನಡೆಯಲ್ಲ, ಸುಳ್ಳುಗಳು ಬಹಳ ದಿನ ನಡೆಯಲ್ಲ. ಎಲ್ಲಾ ಕಾಲದಲ್ಲೂ ಕೂಡ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು 5 ರೂಪಾಯಿ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ 10 ರೂಪಾಯಿ ಅಲ್ಲ, ಡೀಸೆಲ್ ಮೇಲೆ 10 ರೂಪಾಯಿ, ಪೆಟ್ರೋಲ್ ಮೇಲೆ 5 ರೂಪಾಯಿ ಕಡಿಮೆ ಮಾಡಿದ್ದೀರಿ. ಆದ್ರೆ ನೀವು ಹೆಚ್ಚು ಮಾಡಿದ್ದೆಷ್ಟು? ಮನಮೋಹನ್ ಸಿಂಗ್ ರವರಲ್ಲಿ ಡೀಸೆಲ್ ಮೇಲೆ 3 ರೂಪಾಯಿ 45 ಪೈಸೆ ಇತ್ತು ಎಕ್ಸೈಸ್ ಡ್ಯೂಟಿ, 3 rupees 45 paise. It is increased to during Narendra Modi's period from 3 rupees 45 paise to 31 rupees 80 paise. ಡೀಸೆಲ್ ಮೇಲೆ 9 ರೂಪಾಯಿ 20 ಪೈಸೆ ಆಯಿತು ಮನಮೋಹನ್ ಸಿಂಗ್ ರವರಿದ್ದಾಗ. ಅದನ್ನ 32 ರೂಪಾಯಿ 90 ಪೈಸೆಗೆ ಏರಿಸಿದ್ರಿ
ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೀರಿ. ನೀವೇನು ಜನಸಾಮಾನ್ಯರ ಪರವಾಗಿ ಯಾವ ತೀರ್ಮಾನನೂ ಕೂಡ ಮಾಡಿಲ್ಲ. ನಮ್ದೆಲ್ಲ ಒತ್ತಾಯ ಇತ್ತು, ಹೋರಾಟ ಮಾಡೋದು ನಾವೆಲ್ಲ. ಇಡೀ ವಿರೋಧ ಪಕ್ಷ ಹೋರಾಟ ಮಾಡ್ತು. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ನ ಅನೇಕ ಜನ ಮುಖಂಡರುಗಳು ಹೋರಾಟವನ್ನು ಮಾಡಿದ್ರು. ಆ ಹೋರಾಟ ಮಾಡಿದ ಮೇಲೆ 5 ರೂಪಾಯಿ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ. ಸುಳ್ಳು ಹೇಳ್ತೀರಿ. ಹಿಂದಿನ ಸರ್ಕಾರ ಸಾಲ ಮಾಡಿತ್ತು, ಅದಕ್ಕೋಸ್ಕರ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತು. ಹಿಂದಿನ ಸರ್ಕಾರ ಮಾಡಿದ್ದು ಬಾಂಡ್ಗಳು ಪರ್ಚೇಸ್ ಮಾಡಿತ್ತು 1,40,40,000 ಕೋಟಿ ರೂಪಾಯಿಗೆ. ಅದು ಹಿಂದೇನೂ ಮಾಡಿದ್ರು, ವಾಜಪೇಯಿ ಕಾಲದಲ್ಲೂ ಮಾಡಿದ್ರು, ಇವ್ರ ಕಾಲದಲ್ಲೂ ಮಾಡಿದ್ರು. ಆದರೆ ನೀವು ಹೆಚ್ಚು ಮಾಡಿದ ಮೇಲೆ, ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಿದ ಮೇಲೆ ದೇಶಕ್ಕೆ ಬಂದಿರತಕ್ಕಂಥ ಆದಾಯ ಎಷ್ಟು? ಕೇಂದ್ರ ಸರ್ಕಾರಕ್ಕೆ 23 ಲಕ್ಷ ಕೋಟಿ. 23 ಲಕ್ಷ ಕೋಟಿ ಸಾಲ. ಅದು ಇನ್ನೂ ತೀರಿಸೋದು 2026ನೇ ಇಸ್ವಿವರೆಗೆ ಮೆಚೂರ್ ಆಗೋದು. ಅದು ಬರೀ ಸುಳ್ಳು ಹೇಳ್ಕೊಂಡು ರೈತರನ್ನ, ಬಡವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ದೇಶ ಉಳಿಯೋದಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ದೇಶ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಅಧೋಗತಿಗೆ ಹೋಗಿದೆ ಅಂತಂದ್ರೆ 53,11,000 ಕೋಟಿ ರೂಪಾಯಿ ಸಾಲ ಇತ್ತು ನರೇಂದ್ರ ಮೋದಿ ಅವರಿಗೆ ಸ್ವಾತಂತ್ರ್ಯ ಬಂತವಿಂದ ದೇಶದ ಮೇಲೆ. 53,11,000 ಕೋಟಿ. ಟುಡೇ 135,78,000 ಕೋಟಿ. ಎಷ್ಟು? 135,78,000 ಕೋಟಿ. ನರೇಂದ್ರ ಮೋದಿ ಬಂದ ಮೇಲೆ 7 ವರ್ಷದಲ್ಲಿ 82 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ದೇಶಕ್ಕೆ. 82 ಲಕ್ಷ ಕೋಟಿ. ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿ ಸಾಲಗಾರರನ್ನಾಗಿ ಮಾಡಿ ಹೊಟ್ಟೋಗಿದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನೂ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯಲ್ಲಿ ಒಂದು ವೈಬ್ರೆಂಟ್ ರಾಷ್ಟ್ರ ಇತ್ತು. ಬಡವರಿಗೆ ರಕ್ಷಣೆ ಇತ್ತು. ಇವತ್ತು ಬಡವರು, ಜನಸಾಮಾನ್ಯರಿಗೆ ರಕ್ಷಣೆ ಇಲ್ದಾಗ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಅದಕ್ಕೋಸ್ಕರ ನಾವೆಲ್ಲ ಶಬ್ದ ಮಾಡೋಣ, ಈ ಬಿಜೆಪಿಯನ್ನ ಕಿತ್ತು ಒಗಿಲೇಬೇಕು. ಮುಂದಿನ ಅಸೆಂಬ್ಲಿ ಚುನಾವಣೆ ಇರ್ಬೋದು, ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು. ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಸ್ಫೂರ್ತಿ ಪಡೆಯೋಣ ಅಂತೇಳಿ ಅವರನ್ನು ನೆನಪು ಮಾಡಿಕೊಂಡು ನಿಮಗೆಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜಯಂತಿ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ.